ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಈಗಿನ ಕಾಲದಲ್ಲಿ ಯಾರನ್ನು ನಂಬುವಾಗೇ ಇಲ್ಲ. ಅದರಲ್ಲೂ ಈಗ ಪ್ರೀತಿ ಪ್ರೇಮಕ್ಕೆ ಅರ್ಥನೇ ಡಿಫ್ರೆಂಟ್ ಆಗ್ತಾ ಇದೆ. ಅದಕ್ಕೆ ಪ್ರೀತಿಗೂ ಕೂಡ ಒಂದೊಳ್ಳೆ ಸ್ಥಾನನೇ ಇಲ್ಲ. ಈಗಿನಿದ್ರು ಸೋಷಿಯಲ್ ಮೀಡಿಯಾದಲ್ಲೇ ಫುಲ್ ಟ್ರೆಂಡಿಂಗ್. ಇದೇ ಟ್ರೆಂಡಿಂದ ಪರಿಚಯದಿಂದ ಲವ್ಗೆ ಟರ್ನ್ ಆಗಿ ಮದುವೆ ಅನ್ನುವಂತಹ ಒಳ್ಳೆ ಬಾಂಧವ್ಯಕ್ಕೆ ಸ್ಥಾನ ಕೆಲವಲ್ಲಿ ಇದೆ. ಕೆಲವರು ಕೊಟ್ಟಿದ್ದರು ಕೂಡ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯವಾಗಿ ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಮೋಸ ಹೋಗುವಂತಹ ಘಟನೆಗಳ ಬಗ್ಗೆ ಆಗಾಗ ನೀವು ಕೇಳಿರ್ತೀರಾ, ನಾವು ಹೇಳ್ತಾನೆ ಇರ್ತೀವಿ. ಅದೇ ರೀತಿ ಒಂದು ಘಟನೆ ಪಂಜಾಬ್ನಲ್ಲಿ ನಡೆದಿದೆ. ಒಂದಲ್ಲ ಒಂದೂವರೆನೂ ಅಲ್ಲ, 3 ವರ್ಷಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದ ಮನ್ಪ್ರೀತ್ ಕೌರ್ ಅನ್ನುವಂತಹ ಹುಡುಗಿ ಜೊತೆಗೆ ಮದುವೆ ಆಗೋಣ ಅಂತ ಕಾಲಿಟ್ಟಿದ್ದಂತಹ 24 ವರ್ಷದ ಜಲಂಧರ್ ಮೂಲದ ದೀಪಕ್ ಕುಮಾರ್ ದುಬೈನಿಂದ ಕಳೆದ ತಿಂಗಳು ವಾಪಸ್ಸಾಗಿದ್ದಾನೆ. ಆದರೆ ಇಬ್ಬರು ಕೂಡ ಓಕೆ ಅಂದ್ಕೊಂಡು ಫಿಕ್ಸ್ ಆಗಿದ್ದಂತಹ ಮದುವೆಯ ದಿನವೇ ವಧು ವರನಿಗೆ ಶಾಕ್ ಕೊಟ್ಟಿದ್ದಾಳೆ. ಜೊತೆಗೆ ಆ ಹುಡುಗನ ಕುಟುಂಬಸ್ಥರು, ಫ್ರೆಂಡ್ಸ್ ಹಾಗೂ ಅವರ ಬಂಧುಗಳ ಮುಂದೆ ಮೂರ್ಖನಾದ ಘಟನೆ ನಡೆದೋಗಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದಂತಹ ಈ ಜೋಡಿ ಒಂದ್ಸರಿಯಾದರೂ ಕೂಡ ಒಬ್ಬರು ಇನ್ನೊಬ್ಬರನ್ನ ಭೇಟಿ ಮಾಡಿಲ್ಲ, ಮುಖ ಕೂಡ ನೋಡ್ಕೊಂಡಿರಲಿಲ್ಲ. ಆದರೆ ಆ ಮನ್ಪ್ರೀತ್ ಕೌರ್ ಹಾಗೂ ಹುಡುಗ ದೀಪಕ್ ಮಾತುಕತೆಯಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲೇ ಮದುವೆ ಓಕೆ ಮಾಡಿಕೊಂಡು ಮುಗಿಸ್ಬಿಟ್ಟಿದ್ರು. ನನ್ನ ಫ್ಯಾಮಿಲಿಯಲ್ಲೂ ಕೂಡ ನಿನ್ನ ಜೊತೆಗೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದೆ ಅಂತ ಹುಡುಗಿ ಅವನಿಗೆ ಹೇಳಿದಾಳೆ. ಅದಕ್ಕೋಸ್ಕರ ದೀಪಕ್ ಕುಮಾರ್ ಮನೆಯವರಿಗೆಲ್ಲ ಈ ಇನ್ಸ್ಟಾ ಲವ್ ಹಾಗೂ ಮದುವೆ ಬಗ್ಗೆ ಹೇಳಿ ಮದುವೆಗೆ ಸಾಲ ಮಾಡಿಕೊಂಡು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲ, ಮದುವೆ ದಿನ ವರನ ಫ್ಯಾಮಿಲಿ ಪಂಜಾಬ್ನ ಮೋಗಾ ನಗರಕ್ಕೆ ಬಂದ ಕೂಡಲೇ ನಮ್ಮ ಕಡೆಯವರು ನಿಮ್ಮ ಫ್ಯಾಮಿಲಿನ ರಿಸೀವ್ ಮಾಡ್ಕೊಳ್ತಾರೆ ಅಂತ ಹುಡುಗಿ ಹೇಳಿದಾಳೆ. ಅದೇ ರೀತಿ ನೀವು ಎಂಟ್ರಿ ಆಗೋ ಟೈಮ್ಗೆ ನಿಮ್ಮ ಕಡೆಯವರನ್ನು ಗ್ರ್ಯಾಂಡಾಗಿ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ಅಂತ ಆಕೆ ಹೇಳಿದಾಳೆ. ಅದಕ್ಕೋಸ್ಕರ ವರ ದೀಪಕ್ ಕುಮಾರ್ ಜಲಂಧರ್ನ ಮಂಡಿಯಾಲಿ ಹಳ್ಳಿಯಿಂದ ಮೋಗಾದಲ್ಲಿರುವ ಮದುಮಗಳ ಹೇಳಿದಂತಹ ಟೈಮ್ಗೆ ಹಾಗೂ ಮದುವೆ ಜಾಗಕ್ಕೆ ದೀಪಕ್ ಕುಮಾರ್ ಹಾಗೂ ಆತನ ಕುಟುಂಬಸ್ಥರು ಬೆಳಬೆಳಗ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಬೆಳಗ್ಗೆಯಿಂದ ಕಾದು ಸುಸ್ತಾದಂತಹ ವರ ದೀಪಕ್ ಸಂಜೆ 5 ಗಂಟೆ ಆದರೂ ಕೂಡ ಹುಡುಗಿ ಕಡೆಯವರು ಬರಲೇ ಇಲ್ಲ. ಫೋನ್ ಮಾಡಿದರೂ ಕೂಡ ಕಾಲ್ ರಿಸೀವ್ ಕೂಡ ಮಾಡ್ತಾನೆ ಇಲ್ಲ. ಯಾವಾಗ ಸುಸ್ತು ಜಾಸ್ತಿ ಆಗುತ್ತೋ ರೋಸ್ ಗಾರ್ಡನ್ ಪ್ಯಾಲೇಸ್ ಎಲ್ಲಿದೆ ಅಂತ ಅಲ್ಲಿದ್ದಂತಹ ಕೆಲ ಜನರನ್ನು ವಿಚಾರಿಸ್ಕೊಂಡಿದ್ದಾರೆ. ಆದರೆ ಮೋಗಾದಲ್ಲಿ ಅಂತಹ ಮದುವೆ ಹಾಲ್ ಅಥವಾ ರೋಸ್ ಗಾರ್ಡನ್ ಅನ್ನುವಂತಹ ಜಾಗನೇ ಇಲ್ಲ ಅಂತ ಯಾವಾಗ ಜನ ಹೇಳೋಕ್ಕೆ ಶುರು ಮಾಡಿದ್ರು, ಆ ಹುಡುಗ ಕುಟುಂಬಸ್ಥರು ಒಂದು ಕ್ಷಣ ಶಾಕ್ಗೊಳಗಾಗ್ತಾರೆ. ಆ ಟೈಮ್ಗೆ ತಾನು ಆ ಇನ್ಸ್ಟಾಗ್ರಾಮ್ ಹುಡುಗಿಯಿಂದ ಮೋಸ ಹೋಗಿರೋದಾಗಿ ದೀಪಕ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಮದುಮಗ ಹಾಗೂ ಕುಟುಂಬಸ್ಥರೆಲ್ಲ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಹುಡುಗಿ ಹಾಗೂ ಆಕೆಯ ಕುಟುಂಬಸ್ಥರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾನೆ. ಈ ಘಟನೆಯಿಂದಾಗಿ ಆನ್ಲೈನ್ನಲ್ಲಿ ಫಿಕ್ಸ್ ಆದಂತಹ ಮದುವೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದವರೆಗೆ ತಲುಪಿಕೊಂಡಿದೆ. ದುಬೈನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ದೀಪಕ್ ಇನ್ಸ್ಟಾಗ್ರಾಮ್ ಮೂಲಕ ಅವಳೊಂದಿಗೆ ಮಾತುಕತೆ ನಡೆಸಿದ್ದಾನೆ. ಅವಳನ್ನು ಪರ್ಸನಲ್ ಆಗಿ ಕೂಡ ಭೇಟಿಯಾಗಿಲ್ಲ. ಈ ಮದುವೆ ಕಾರ್ಯಕ್ರಮಕ್ಕೂ ಮುಂಚೆ ಆಕೆಗೆ 50,000 ರೂಪಾಯಿ ಟ್ರಾನ್ಸ್ಫರ್ ಕೂಡ ಮಾಡಿದ್ದೀನಿ. ದೀಪಕ್ ಅವರ ತಂದೆ ಪ್ರೇಮ್ಚಂದ್ ತನ್ನ ಮಗನ ಮದುವೆಗೋಸ್ಕರ ಟ್ಯಾಕ್ಸಿಗಳನ್ನು ಬಾಡಿಗೆ ಮಾಡ್ಕೊಂಡು ಬಂದಿದ್ರು. ಊಟದ ವ್ಯವಸ್ಥೆ ಸೇರಿದಂತೆ ಸಮಾರಂಭಕ್ಕೆ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ನ ಬುಕ್ ಮಾಡಿದ್ದೆ ಅಂತ ದೀಪಕ್ ಹೇಳ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಮೋಗಾದ ಹುಡುಗಿಯಾಗಿರೋ ಮನ್ಪ್ರೀತ್ ಕೌರ್ ಫಿರೋಜ್ಪುರದಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದ್ದು ಹುಡುಗನ ಕಡೆಯವರಿಗೆ ಸಂಪರ್ಕಕ್ಕೆ ಸಿಗದಂತಹ ಕಾರಣಕ್ಕೆ ದೀಪಕ್ ಕುಮಾರ್ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಮೋಗಾದ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹರ್ಜಿಂದರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಒಳ್ಳೆ ವೇದಿಕೆ. ಅದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಅನುಕೂಲ ಅನಾನುಕೂಲದ ಬಗ್ಗೆ ಡಿಪೆಂಡ್ ಆಗಿರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ, ಲವ್ ಅಥವಾ ಮದುವೆ ಅಂತ ಡಿಸೈಡ್ ಮಾಡಿಕೊಳ್ಳುವಂತಹ ಬಗ್ಗೆ ಈ ಸ್ಟೋರಿ ಎಕ್ಸಾಂಪಲ್ ಆಗ್ಬೋದು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಬಟ್ ಹುಷಾರ್. ಇದಾಗಿತ್ತು ಇನ್ನೇ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡುಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.